ಒಂದು ಟ್ರೆಂಡ್ ಸೆಟ್ ಆದಮೇಲೆ ರಿಸ್ಕ್ ಫ್ಯಾಕ್ಟರ್ಗಳನ್ನ ತಗೊಳ್ಳೋದಕ್ಕೆ ಯಾವ ಸ್ಟಾರ್ ನಟರಾಗಲಿ, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಡೈಲಾಗ್ ರೈಟರ್ ಆಗಲಿ ಯಾರು ಕೂಡ ಹೊರದಾಗಿಲ್ಲ. ಆದರೆ ಮಾಸ್ತಿ ಸರ್ ಅಂತ ಬಂದಾಗ ಇದಕ್ಕೆ ವಿಭಿನ್ನವಾಗಿ ನಿಲ್ತಾರೆ. ಹೊಸಬ್ರು ಸಿನಿಮಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಸಿನಿಮಾ ಯಾವುದು ಅಂತ ನೋಡಿದ್ರೆ ಕಾಟೇರ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಸರ್, ಸೋಮು ಸೌಂಡ್ ಇಂಜಿನಿಯರ್ ಅಂತ ಹೇಳಿದ ತಕ್ಷಣ ನಮಗೆ ಅದೊಂದು ಅದೃಷ್ಟದ ಚಿತ್ರನೇ ಅಂತ ಹೇಳ್ಬೋದು ಸರ್. ಏಕೆಂದರೆ ಅದಕ್ಕೆ ಟೆಕ್ನಿಷಿಯನ್ಸ್ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಈಗ ದೀಪು ಎಸ್ ಕುಮಾರ್ ಇದಕ್ಕೆ ಎಡಿಟಿಂಗ್ ಅಂದರೆ ಚಿಕ್ಕ ಈಗ ಬರ್ತಿರೋ ಎಡಿಟರ್ ಅಲ್ಲ. ಅಣ್ಣ ಬಾಂಡು, ದೊಡ್ಡ ಮನೆ ಹುಡುಗ, ಕೆಂಡಸಂಪಿಗೆ, ಅದರ ಹಿಂದೆ ದುನಿಯಾ, ಮುಂಗಾರು ಮಳೆ, ಜಾಕಿ ಥರದ ಸಿನಿಮಾಗಳಿಗೆ ಎಡಿಟರ್ ಆಗಿದ್ದವರು. ಸೊ ಅವರು ಬಂದರು. ಚರಣ್ರಾಜ್ ಮ್ಯೂಸಿಕ್, ಸಪ್ತಸಾಗರದಾಚೆ, ಭೀಮಾ. ಈಗಾದರೆ ತುಂಬ ಬ್ಯುಸಿ ಇದ್ದಂಥ ಟೈಮಲ್ಲೇ ಅಭಿ ಕೇಳಿದ ತಕ್ಷಣ ಮಾಡಿಕೊಡ್ತೀನಿ ಅಂದರು. ಇನ್ನು ಶಿವಸೇನಾ ಆಗ್ತಾನೆ ಸಲಗ ಮಾಡಿಕೊಂಡು ಬಂದಿದ್ದಂಥವ್ರು. ಸೊ ನಾನು ಅಭಿ ನಮಗೆ ಒಂಥರ ಶಿಷ್ಯ. ಸೊ ನಮ್ಮ ಜೊತೆನೇ ಕೆಲಸ ಮಾಡಿದವನು, ಕೆಲಸ ಕಲ್ತವನು. ಸೊ ಅವ್ನು ತಾನು ಪಿಕ್ಚರ್ ಮಾಡ್ತೀನಿ ಅಂದಾಗ ನಾನು ಇಲ್ಲೆಲ್ಲೋ ಬರಿತಾ ಇದ್ದೀನಿ, ಅಲ್ಲೆಲ್ಲೋ ಬರಿತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟು ಕತೆ ಹೇಳು ಅಂತ ಹೇಳಿದೆ. ಕತೆ ಕೇಳಿದ ತಕ್ಷಣ ಇಲ್ಲ ಈ ಪಿಕ್ಚರ್ಗೆ ಮಾಡಬೇಕು ಅಂತ. ಸೊ ಸೋಮು ಸೌಂಡ್ ಇಂಜಿನಿಯರ್ ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಕತೆ ಕೇಳಿಬಿಟ್ಟೆ ಸಿನಿಮಾ ಮಾಡಿದ್ದು. ಯಾರೊಬ್ರು ರೆಮ್ಯುನರೇಷನ್ ಕೇಳಿಬಿಟ್ಟು ಪಿಕ್ಚರ್ ಮಾಡಲಿಲ್ಲ. ಈ ಸಿನಿಮಾ ಮಾತ್ರ. ಏಕೆಂದರೆ ಈ ಸಿನಿಮಾದ ಒಂದು ಸೋಲ್ ಹಂಗಿದೆ. ಅಂದರೆ ಅದ್ರ ಒಳಗಡೆ ಒಂದು ಇದಿರುತ್ತಲ್ಲ, ಆತ್ಮ ಅಂತೀವಿ, ಅಂದರೆ ಕತೆ ಇದು, ಅದು ತುಂಬ ಗಟ್ಟಿಯಾಗಿದೆ. ನಮ್ಮ ಮಣ್ಣಿನ ಸಿನಿಮಾ. ತುಂಬ ವಿಷಯಗಳನ್ನ ನಿಮಗೆ 2.25 ಅವರಲ್ಲಿ ಹೇಳುತ್ತೆ. ನೋಡಿದ್ದ ಒಂದು ಬಿಫೋರ್ ರಿಲೀಸ್ ಒಂದಷ್ಟು ಜನ ಡಿಸ್ಟ್ರಿಬ್ಯೂಷನ್ನು ಮತ್ತೊಂದು ವಿಚಾರಕ್ಕೆ ನೋಡಿದ್ರು. ನೀವು ನಂಬಲ್ಲ, ಅವ್ನು ನೋಡಿದ 12 ಜನದಲ್ಲಿ 8 ಜನ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ವಿತರಕರಿಗೆ ಅದು ಬಿಕ್ರಿ ಆಯಿತು. ಅಂದರೆ ಅವ್ರು ಬಂದು ನಾನು ಮಾಡಿಕೊಡ್ತೀನಿ ಸಿನಿಮಾ ಅಂದರು, ಜಯಣ್ಣ ಸರ್. ಸೊ ಇದಕ್ಕಿಂತ ದೊಡ್ಡ ಪ್ರಶಂಸೆ ಏನಿದೆ? ಎಲ್ಲರೂ ಕೈ ಜೋಡಿಸ್ಬೇಕು.